Good morning, dear students. In the previous class, we discussed about question tag, simple present tense and present continuous tense. Now, let us see the third one tense, present perfect tense. Okay. So, in a present perfect tense, so as there are two helping verbs. Okay. And we should use V3 form in this tense. ಓಕೆ ಸೊ ಹಾಗಾದರೆ ಈ ಒಂದು ಟೆನ್ಸಲ್ಲಿ ಏನಪ್ಪ ಅಂದರೆ ಯಾವ ಆ್ಯಂಡ್ ಆ್ಯಸ್ ಸೊ ಎರಡು ಹೆಲ್ಪಿಂಗ್ ವರ್ಬ್ಗಳು ಇರ್ತವೆ ಆ್ಯಂಡ್ ಆಲ್ಸೋ ಏನಪ್ಪ ಅಂದರೆ ನಾವಿಲ್ಲಿ V3 ಫಾರ್ಮನ್ನು ಯೂಸ್ ಮಾಡಬೇಕು ಬಿಕಾಸ್ ಆಫ್ ಪರ್ಫೆಕ್ಟ್ ಟೆನ್ಸ್. ಹಾಗಾದರೆ ಸೊ ಹ್ಯಾವ್ ಸೊ ಪಾಸಿಟಿವ್ ಹೆಲ್ಪಿಂಗ್ ವರ್ಬನ್ನು ಹ್ಯಾವಂಟ್ ಅಂತ ಮಾಡಿದರೆ ಏನಾಗುತ್ತೆ, ಅದು ನೆಗೆಟಿವ್ ಹೆಲ್ಪಿಂಗ್ ವರ್ಬ್ ಆಗುತ್ತೆ. ಓಕೆ ಆ್ಯಂಡ್ ಆ್ಯಸ್ ಏನಾಗುತ್ತೆ, ಹ್ಯಾಸಂಟ್ ಆಗುತ್ತೆ. ಹೌದಾ? ಸೊ ಹಾಗಾದರೆ ಸೊ ಎಕ್ಸಾಂಪಲ್ಸನ್ನು ಇವಾಗ ನೋಡೋಣ. ಸೊ ನಿಮಗೇನಪ್ಪ ಅಂದರೆ ಈ ಒಂದು ಫಾರ್ಮುಲಾ ಗೊತ್ತಿರಬೇಕು. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತಂದರೆ ಒಂದು ಹ್ಯಾವಲ್ಲಿರುತ್ತೆ, ಇಲ್ಲಾಂದರೆ ಹ್ಯಾಸಲ್ಲಿರುತ್ತೆ. ಸೊ ಆ್ಯಂಡ್ ಅಲ್ಲಿ ಏನಪ್ಪ ಅಂದರೆ V3 ಫಾರ್ಮ್ ಇರುತ್ತೆ. ಓಕೆ ಸೊ ಹಾಗಾದರೆ ಐ ಹ್ಯಾವ್ ಫಿನಿಶ್ಡ್ ಮೈ ವರ್ಕ್. ಐ ಹ್ಯಾವ್ ಫಿನಿಶ್ಡ್ ಮೈ ವರ್ಕ್ ಇನ್ ದಿಸ್ ಸೆಂಟೆನ್ಸ್. ಸೊ ಹಿಯರ್ ವಿ ಕ್ಯಾನ್ ಫೈಂಡ್ ಔಟ್ ದಿ ಹೆಲ್ಪಿಂಗ್ ವರ್ಬ್ ಹ್ಯಾವ್. ಓಕೆ ಆ್ಯಂಡ್ ಆಲ್ಸೋ V3 ಫಾರ್ಮ್ ಯಾವುದಿಲ್ಲ, V3. ಸೊ V3 ಫಾರ್ಮ್ ಯಾವುದಿಲ್ಲ, ಫಿನಿಶ್ಡ್. ಸೊ ಓಕೆ ಹಾಗಾದರೆ ಸೊ ಇದು ಏನಪ್ಪ ಅಂದರೆ ಈ ಒಂದು ಸೆಂಟೆನ್ಸಲ್ಲಿ ನಾವಿಲ್ಲಿ ನಾಟ್ ನಮಗೇನಪ್ಪ ಅಂದ್ರೆ ಕಾಣ್ತಾ ಇಲ್ಲ. ಹೌದಾ? ಸೊ ಇದು ನೆಗೆಟಿವಲ್ಲಿ ಇಲ್ಲ. ಹಾಗಾದರೆ ಇಲ್ಲಿರುವಂಥ ಪಾಸಿಟಿವ್ ಹೆಲ್ಪಿಂಗ್ ವರ್ಬ್ ಯಾವುದು, ಹ್ಯಾವ್. ಸೊ ಈ ಪಾಸಿಟಿವ್ ಹೆಲ್ಪಿಂಗ್ ವರ್ಬನ್ನು ನಾವು ನೆಗೆಟಿವ್ ಹೆಲ್ಪಿಂಗ್ ವರ್ಬನ್ನಾಗಿ ಮಾಡಬೇಕು. ದಟ್ ಮೀನ್ಸ್ ಹ್ಯಾವ್ ಏನಾಗುತ್ತೆ, ಹ್ಯಾವಂಟ್ ಆಗುತ್ತೆ. ಹಾಗಾದರೆ ಇಲ್ಲಿರುವಂಥ ಸಬ್ಜೆಕ್ಟ್ ಯಾವುದು, ಹ್ಯಾವ್. ಸಾರಿ, ಸಬ್ಜೆಕ್ಟ್ ಬಂದು ಐ. ಸೊ ಹೀಗಾಗಿ ಏನಪ್ಪ ಅಂದರೆ ಇದು ಹ್ಯಾವಂಟ್ ಐ ಆಗುತ್ತೆ. ಹ್ಯಾವಂಟ್ ಐ. ಸೊ ಕ್ವಶನ್ ಟ್ಯಾಗ್ ಯಾವುದಿಲ್ಲ. ಸೊ ದಿಸ್ ಈಸ್ ವಾಟ್ ಕ್ವಶನ್ ಟ್ಯಾಗ್. ಸೊ ಸ್ಮಾಲ್ ಕ್ವಶನ್, ಹ್ಯಾವಂಟ್ ಐ. ಓಕೆ ಆ್ಯಂಡ್ ದೆನ್ ಸೆಕೆಂಡ್ ಒನ್ ಎಕ್ಸಾಂಪಲ್ ಬಂದು ಶಿ ಆಸ್ answered all questions. She has answered all questions. ಸೊ ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದಿದೆ, ಹ್ಯಾಸ್. ಹಾಗಾದರೆ ಸೊ ಈ ಪಾಸಿಟಿವ್ ಹೆಲ್ಪಿಂಗ್ ವರ್ಬನ್ನು ಸೊ ನೆಗೆಟಿವ್ ಮಾಡಬೇಕು. ಸೊ ಯಾಕಂದರೆ ಇನ್ ದಿಸ್ ಸೆಂಟೆನ್ಸ್ ಸೊ ಇಲ್ಲಿ ಏನಪ್ಪ ಅಂದರೆ ನೆಗೆಟಿವ್ ಇಲ್ಲ. ಹೌದಾ? ದಟ್ ಮೀನ್ಸ್ ಅಲ್ಲಿ ನಮಗೆ ನಾಟ್ ಕಾಣ್ತಾ ಇಲ್ಲ. ಸೊ ನಾಟ್ ಇಲ್ಲ ಅಂತಂದರೆ ನಾವು ನಾಟನ್ನು ಬರಿಬೇಕು. ಸೊ ನಾಟ್ ಇದ್ರೆ ನಾವು ನಾಟನ್ನು ಬರಿಬಾರ್ದು. ಓಕೆ ಸೊ ಹೀಗಾಗಿ ಏನಾಯ್ತದು, ಆಸಂಟ್ ಶಿ. ಆಸಂಟ್ ಶಿ ಆ್ಯಂಡ್ ದೆನ್ ಕ್ವಶನ್ ಮಾರ್ಕ್. ಸೊ ಥರ್ಡ್ ಒನ್ ಎಕ್ಸಾಂಪಲ್ ಬಂದು ಸೊ ಪೀಪಲ್ ಹ್ಯಾವ್ ಕ್ರೌಡೆಡ್ ಇನ್ ಮಾರ್ಕೆಟ್. ಅರೆ ಮಾರ್ಕೆಟಲ್ಲಿ ಏನಪ್ಪ ಅಂದ್ರೆ ಜನರು ಏನಪ್ಪ ಅಂದ್ರೆ ಕ್ರೌಡೆಡ್. ಸೊ ಎಲ್ಲರೂ ಏನಪ್ಪ ಅಂದ್ರೆ ಅಲ್ಲಿ ಸೇರಿದ್ರು. ಓಕೆ ಸೊ ಹಾಗಾದರೆ ಸೊ ಇದು ಏನಿದು ಪಾಸಿಟಿವ್ ಸೆಂಟೆನ್ಸ್ ಇದು. ಓಕೆ ಪೀಪಲ್ ಹ್ಯಾವ್ ಕ್ರೌಡೆಡ್ ಇನ್ ದ ಮಾರ್ಕೆಟ್. ಸೊ ಹೀಗಾಗಿ ಸೊ ಇಲ್ಲಿ ನಮಗೆ ಕಾಣ್ತಾ ಇರುವಂಥ ಹೆಲ್ಪಿಂಗ್ ವರ್ಬ್ ಯಾವುದು, ಹ್ಯಾವ್. ಸೊ ಹಾಗಾದರೆ ಈ ಪಾಸಿಟಿವ್ ಹೆಲ್ಪಿಂಗ್ ವರ್ಬನ್ನು ನಾವು ಇವಾಗ ಏನು ಮಾಡಬೇಕು, ನೆಗೆಟಿವ್ ಹೆಲ್ಪಿಂಗ್ ವರ್ಬನ್ನಾಗಿ ಮಾಡಬೇಕು. ಸೊ ಯಾವೇನಾಯಿತು, ಹ್ಯಾವಂಟ್. ಸೊ ಹಾಗಾದರೆ ಸಬ್ಜೆಕ್ಟ್ ಯಾವುದಿದೆ ಅಲ್ಲಿ, ಸಬ್ಜೆಕ್ಟ್ ಬಂದು ಪೀಪಲ್. ಸೊ ಪೀಪಲ್ ಅಂತ ಬಂದಾಗ ನಾವಲ್ಲಿ ಹ್ಯಾವಂಟ್ ಪೀಪಲ್ ಅಂತ ಬರಿಬಾರ್ದು. ಸೊ ಪೀಪಲ್ ಅಂತ ಬಂದಾಗ ನಾವಲ್ಲಿ ದೇ ಅಂತ ಬರಿಬೇಕು. ಹೌದಾ? ಜನರು ಅಂತ ಆಗುತ್ತೆ. ಸೊ ಇದಕ್ಕೋಸ್ಕರ ಹ್ಯಾವಂಟ್ ದೇ ಕ್ವಶನ್ ಮಾರ್ಕ್. ರೈಟ್. ಅಲ್ಲ ಫೋರ್ತ್ ಒನ್ ಎಕ್ಸಾಂಪಲ್ ನೇಹಾ ಆಸ್ ನಾಟ್ ವಿಸಿಟೆಡ್ ದೇರ್. ಸೊ ನೇಹಾ ಆಸ್ ನಾಟ್. ಸೊ ಇಲ್ಲೇ ನಾಟ್ ಇದೆ ಅಂದ್ರೆ ಇದು ನೆಗೆಟಿವ್ ಸೆಂಟೆನ್ಸ್. ಸೊ ಹಾಗಾದರೆ ನಾವು ಇವಾಗ ಇದನ್ನು ಪಾಸಿಟಿವ್ ಮಾಡಬೇಕು, ಕ್ವಶನ್ ಟ್ಯಾಗ್. ಸೊ ಅದಕ್ಕೋಸ್ಕರ ಇಲ್ಲಿರುವಂಥ ಹೆಲ್ಪಿಂಗ್ ವರ್ಬ್ ಯಾವುದು, ಆಸ್. ಸೊ ಹಾಗಾದರೆ ನಾವು ಏನು ಮಾಡಬೇಕಿಲ್ಲೇ, ಆಸ್ ಅಂತ ಮಾತ್ರ ಬರಿಬೇಕು. ಓಕೆ ಆಸ್ ಆ್ಯಂಡ್ ದೆನ್ ಸೊ ನಾವು ಇಲ್ಲಿ ನಾಟನ್ನು ಬರಿಬಾರ್ದು. ಆಲ್ರೆಡಿ ಇಲ್ಲಿ ಏನಪ್ಪ ನಾಟಲ್ಲಿ ಇದೆ, ಇದು ನೆಗೆಟಿವಲ್ಲಿದೆ. ಆ್ಯಂಡ್ ಸಬ್ಜೆಕ್ಟ್ ಯಾವುದಿದೆ ಇಲ್ಲೇ, ಸೊ ಸಬ್ಜೆಕ್ಟ್ ಬಂದು ನೇಹಾ. ಸೊ ನೇಹಾ ಅಂದರೆ ಶಿ, ಆಸ್ ಶಿ. ಆ್ಯಂಡ್ ದೆನ್ ಕ್ವಶನ್ ಮಾರ್ಕ್.
ಆಸ್ ಶಿ. ಓಕೆ, ಸೊ ಹಾಗಾದರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಸೊ ಇಲ್ಲೇನಪ್ಪ ನಾವು ಇವಾಗ ನೋಡಿದ್ವಿ. ಸೊ ಈ ಒಂದು ಟೆನ್ಸಲ್ಲಿ ಏನಪ್ಪ ಆಲ್ಮೋಸ್ಟ್ ಏನಪ್ಪ ಅಂದರೆ ನಿಮಗೆಲ್ಲ ಭಾಳ ಈಸಿ ಆಗಿರುವಂಥದ್ದು. ಯಾಕಂದರೆ ಇಲ್ಲಿ ಆಲ್ರೆಡಿ ಹೆಲ್ಪಿಂಗ್ ವರ್ಬ್ ಏನಪ್ಪ ಎಕ್ಸಿಸ್ಟ್ ಇರುತ್ತೆ, ಹೌದಾ? ಸೊ ಯಾವುದೇ ರೀತಿಯಾದ ಪ್ರಾಬ್ಲಮ್ ಇಲ್ಲ ನಿಮಗೆ ಕ್ವಶನ್ ಟ್ಯಾಗ್ ಮಾಡೋದಕ್ಕೆ. ಸೊ ಹೆಲ್ಪಿಂಗ್ ವರ್ಬ್ ಯಾವಿದ್ರೆ ಹ್ಯಾವಂಟ್ ಮಾಡಬೇಕು, ಹ್ಯಾಸ್ ಇದ್ರೆ ಆ್ಯಸಂಟ್ ಮಾಡಬೇಕು. ಒಂದು ವೇಳೆ ನೆಗೆಟಿವಲ್ಲಿದ್ದರೆ ಹ್ಯಾವ್ ಅಂತ ಮಾಡಬೇಕು, ಒಂದು ವೇಳೆ ನೆಗೆಟಿವಲ್ಲಿದ್ದರೆ ಹ್ಯಾಸ್ ಅಂತ ಮಾಡಬೇಕು, ಹೌದಾ? ಸೊ ಆ್ಯಂಡ್ ಇದ್ರ ಏನಪ್ಪ ಇಲ್ಲಿ ಇದ್ದೇ ಇರುತ್ತೆ ಈ ಒಂದು ಪರ್ಫೆಕ್ಟ್ ಟೆನ್ಸಲ್ಲಿ. ಓಕೆ, ಆ್ಯಂಡ್ ದೆನ್ ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆದ ನಂತರ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂವಸ್ ಟೆನ್ಸ್. ಸೊ ಇದು ಏನಪ್ಪ ಅಂದರೆ ಕ್ವಶನ್ ಟ್ಯಾಗಲ್ಲಿ ಇರೋದಿಲ್ಲ. ಓಕೆ, ಈ ಒಂದು ಟೆನ್ಸಲ್ಲಿ ಕ್ವಶನ್ ಟ್ಯಾಗ್ ಬರೋದಿಲ್ಲ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಏನಪ್ಪ ಅಂದರೆ ನಾವು ಇಲ್ಲೇ ಪಾಸ್ಟ್ ಸಿಂಪಲ್ ಟೆನ್ಸ್ಗೆ ಹೋಗಬೇಕೀಗ. ಅಂದರೆ ಪಾಸ್ಟ್ ಸಿಂಪಲ್ ಟೆನ್ಸಲ್ಲಿ ಏನಪ್ಪ ಅಂದರೆ V2 ಇರುತ್ತೆ, ಹೌದಾ? ಅಫರ್ಮೇಟಿವ್ ಸೆಂಟೆನ್ಸಲ್ಲಿ V2 ಇರುತ್ತೆ. ಆ್ಯಂಡ್ ನಮಗೇನಪ್ಪ ಅಲ್ಲಿ ಯಾವುದೇ ರೀತಿಯಾದ ಹೆಲ್ಪಿಂಗ್ ವರ್ಬ್ಗಳಲ್ಲಿ ಇರೋದಿಲ್ಲ. ಸೊ ಹಾಗಾದರೆ ಹೆಲ್ಪಿಂಗ್ ವರ್ಬ್ ಇರೋದಿಲ್ಲ ಅಂತಂದರೆ ನೀವಲ್ಲಿ ಸೊ ನೀವು ಯಾವುದನ್ನು ಬರಿಬೇಕು ಅಂತಕ್ಕಂಥ ಕನ್ಫ್ಯೂಸ್ ಆಗೋವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ V2 ವರ್ಬಲ್ಲಿ ಸೊ ನಾವೇನಪ್ಪ ಡಿಡ್ ಇರುತ್ತೆ ಹೆಲ್ಪಿಂಗ್ ವರ್ಬ್. ಯಾವ್ದು ಹೇಳಿ? ಡಿಡ್. ಸೊ V2 ಇತ್ತಾ, ಸೊ ನೀವೆಲ್ಲೇನಪ್ಪ ಡಿಡ್ಡನ್ನು ತಗೋಬೇಕು. ಆ್ಯಂಡ್ ಒಂದು ವೇಳೆ ಸಿಂಪಲ್ ಪಾಸ್ಟ್ ಏನಾದರೂ ನೆಗೆಟಿವ್ ಸೆಂಟೆನ್ಸ್ ಏನಾದರೂ ಇತ್ತಂದರೆ ಸೊ ಡಿಡ್ ಏನಾಗುತ್ತೆ? ಎಕ್ಸಿಸ್ಟ್ ಆಗುತ್ತೆ. ಸೊ ಅವಾಗ ನಿಮ್ಗೆ ಯಾವುದೇ ರೀತಿಯಾದ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಬಟ್ ಅಫರ್ಮೇಟಿವಲ್ಲಿ ಏನಪ್ಪ ಅಂದರೆ ಹೆಲ್ಪಿಂಗ್ ವರ್ಬ್ ಇರೋದಿಲ್ಲ. ಸೊ ನೀವೇನಪ್ಪ ಅಂದರೆ V2 ಫಾರ್ಮ್ ಇತ್ತಂದರೆ ಸೊ ನಾವು ಅದನ್ನ ಡಿಡ್ ಅಂತ ತಗೋಬೇಕಲ್ಲಿ ಹೆಲ್ಪಿಂಗ್ ವರ್ಬ್. ಹಾಗಾದ್ರೆ ನೋಡ್ರಿ, ಫಸ್ಟ್ ಒಂದು ಎಕ್ಸಾಂಪಲ್ ಏನಿದೆ ಇಲ್ಲೇ, ಐ ಪ್ಲೇಡ್ ಕ್ರಿಕೆಟ್. ಐ ಪ್ಲೇಡ್ ಕ್ರಿಕೆಟ್. ಸೊ ಹಾಗಾದರೆ ಇಲ್ಲಿರುವಂಥ ವರ್ಬ್ ಯಾವುದು? ಪ್ಲೇಡ್. ಸೊ ಪ್ಲೇಡ್ ಅಂದರೆ ಯಾವ ಫಾರ್ಮ್ ಇದು? V2 ಫಾರ್ಮ್. ಪ್ಲೇ, ಪ್ಲೇಡ್ ಆ್ಯಂಡ್ ಪ್ಲೇಡ್. ಹಾಗಾದರೆ ಸೊ ಪ್ಲೇಡ್ ಅಂತ ಇಲ್ಲಿ ಹೊತ್ನಾಗ ನಾವೇನು ತಗೋಬೇಕಿಲ್ಲೇ? ಡಿಡ್. ಆ್ಯಂಡ್ ಸಬ್ಜೆಕ್ಟ್ ಯಾವುದಿದೆ ಇಲ್ಲೇ? ಐ. ಸೊ ಏನಾಯ್ತು ಇಲ್ಲೇ? ಡಿಡಂಟ್. ದಟ್ ಮೀನ್ಸ್ ಡೀಂಟ್. ಯಾಕೆ ಹೇಳಿ? ಈ ಒಂದು ಸೆಂಟೆನ್ಸಲ್ಲಿ ನಾಟ್ ಇಲ್ಲ, ಅಂದರೆ ಇದು ನೆಗೆಟಿವ್ ಅಲ್ಲಿ ಇಲ್ಲ, ಇದು ಅಫರ್ಮೇಟಿವ್ ಅಲ್ಲಿ ಇದೆ. ಅದಕ್ಕೋಸ್ಕರ ನಾವಿಲ್ಲೇ ಡೀಂಟ್ ಅಂತ ಬರೆದ ಮೇಲೆ ಸಬ್ಜೆಕ್ಟ್ ಐ ಇದೆಯಲ್ಲ, ನಾವಿಲ್ಲಿ ಐ ಅಂತ ಬರಿಬೇಕು. ಡೀಂಟ್ ಐ ಕ್ವಶನ್ ಮಾರ್ಕ್. ಡೀಂಟ್ ಐ ಕ್ವಶನ್ ಮಾರ್ಕ್. ಆ್ಯಂಡ್ ದೆನ್ ಸೆಕೆಂಡ್ ಒನ್, ಮಹೇಶ್ ಸ್ಯಾಂಗ್ ಎ ಸಾಂಗ್. ಮಹೇಶ್ ಸ್ಯಾಂಗ್ ಎ ಸಾಂಗ್. ಸೊ ಸ್ಯಾಂಗ್ ಅಂದರೆ V2 ಫಾರ್ಮ್. ಸಿಂಗ್, ಸ್ಯಾಂಗ್ ಆ್ಯಂಡ್ ಸಂಗ್. So and also in this sentence, so this is affirmative sentence and here there is no negative. So helping verb bandu didn't. So subject yaudide ille? Mahesh. So Mahesh andre he. Didn't he? Question mark. And then third one example, Kiran did not teach English. ಸೊ ಯಾಕಂದರೆ ಇದು ಸಿಂಪಲ್ ಪಾಸ್ಟ್ ಏನಪ್ಪ ಅಂದರೆ ನೆಗೆಟಿವ್ ಸೆಂಟೆನ್ಸ್ ಇದು. ಸೊ ನೆಗೆಟಿವ್ ಸೆಂಟೆನ್ಸಲ್ಲಿ ಏನಪ್ಪ ಅಂದರೆ ಹೆಲ್ಪಿಂಗ್ ವರ್ಬ್ ಎಕ್ಸಿಸ್ಟ್ ಆಗುತ್ತೆ. ಸೊ ಹಾಗಾದರೆ ಇಲ್ಲಿ ಇರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಯಾವುದು? ಡಿಡ್. ಡಿಡ್ ನಾಟ್. ಸೊ ನೆಗೆಟಿವಲ್ಲಿದೆ ಇದು. ಕಿರಣ್ ಡಿಡ್ ನಾಟ್ ಟೀಚ್ ಇಂಗ್ಲೀಷ್. ಸೊ ಕ್ವಶನ್ ಟ್ಯಾಗ್ ಏನಾಗುತ್ತಿದ್ದು? ನೆಗೆಟಿವ್ ಇದ್ದರೆ ನಾವೇನು ಮಾಡಬೇಕು? ಪಾಸಿಟಿವ್ ಹೆಲ್ಪಿಂಗ್ ವರ್ಬನ್ನು ಬರಿಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ನಾವೇನು ಬರಬೇಕೀಗ? ಡಿಡ್ ಅನ್ನು ಮಾತ್ರ ಬರಿಬೇಕಿಲ್ಲ. So we have to write here did only because of this is negative sentence. So did subject yaudide? Kiran. So Kiran means did he? Question mark. And then fourth one, they finished the work. They finished the work. So here the verb is V2 form, finished. So we can write here didn't. ಸಬ್ಜೆಕ್ಟ್ ಯಾವುದಿದೆ ಇಲ್ಲೇ? ದೇ. ಡಿಂಟ್ ದೇ. ಕ್ವಶನ್ ಮಾರ್ಕ್. ಓಕೆ, ಸೊ ದಿಸ್ ಇಸ್ ವಾಟ್? ಪಾಸ್ಟ್ ಸಿಂಪಲ್ ಟೆನ್ಸ್. ದ ಫಾರ್ಮುಲಾ ಈಸ್ V2 ಇರುತ್ತಿಲ್ಲ. ಸೊ V2 ಅಂದರೆ ಹೆಲ್ಪಿಂಗ್ ವರ್ಬ್ ಯಾವುದಿರುತ್ತಲ್ಲಿ? ಡಿಡ್. ಓಕೆ, ಆ್ಯಂಡ್ ದೆನ್ ಫಿಫ್ತ್ ಒನ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂವಸ್ ಟೆನ್ಸ್. ಸೊ ಪಾಸ್ಟ್ ಕಂಟಿನ್ಯೂವಸ್ ಟೆನ್ಸ್ ಅಂದರೆ ಒಂದು ವಾಸಲ್ಲಿರುತ್ತೆ, ಇಲ್ಲಾಂದರೆ ವರಲ್ಲಿರುತ್ತೆ. ಸೊ ನಾವಲ್ಲಿ ಏನಪ್ಪ ಕಂಟಿನ್ಯೂವಸ್ ಟೆನ್ಸ್ ಅಂತಂದರೆ ಏನದು? V1 ING. ಓಕೆ, ಸೊ ಐ ವಾಸ್ ಗೋಯಿಂಗ್, ಐ ವಾಸ್ ರೈಟಿಂಗ್, ಐ ವಾಸ್ ರೀಡಿಂಗ್. ಓಕೆ,
ಸೊ ಈ ರೀತಿ ಏನಪ್ಪ ಅಂದರೆ ಸೊ ನಾವಲ್ಲಿ ವಿ ಒನ್ ಅನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದಾಗ ವಾಸ್ ಇರುತ್ತೆ. ಆ್ಯಂಡ್ ಉಳಿದಂಥ ಪ್ರೊನೌನ್ಸ್ಗಳು ಸೊ ದೇ ವರ್, ಯು ವರ್, ಓಕೆ, ವಿ ವರ್ ಪ್ಲೇಯಿಂಗ್ ಕ್ರಿಕೆಟ್, ವಿ ವರ್ ರೈಟಿಂಗ್ ಇಂಗ್ಲೀಷ್, ಆ್ಯಂಡ್ ದೇ ವರ್ ಪ್ಲೇಯಿಂಗ್ ಕ್ರಿಕೆಟ್, ಆ್ಯಂಡ್ ದೇ ವರ್ ಡೂಯಿಂಗ್ ದೇರ್ ಹೋಮ್ವರ್ಕ್, ಓಕೆ, ಆ್ಯಂಡ್ ದೇ ವರ್ ಕ್ಲೀನಿಂಗ್ ದ ಗ್ರೌಂಡ್, ಓಕೆ, ಆ್ಯಂಡ್ ವಿ ವರ್ ಸೊ ರೀಡಿಂಗ್ ಇಂಗ್ಲೀಷ್, ಆ್ಯಂಡ್ ವಿ ವರ್ ವಾಚಿಂಗ್ ಟಿ ವಿ. ಸೊ ಹೀಗೇನಪ್ಪ ಅಂದರೆ ವಾಸ್, ವರ್, ಆ್ಯಂಡ್ ದೆನ್ ವಿ ಒನ್ ಐ ಎನ್ ಜಿ. ಸೊ ದಿಸ್ ಈಸ್ ವಾಟ್ ಫಾರ್ಮುಲಾ. ಸೊ ಹಾಗಾದರೆ ವಾಸ್ ಸೆಂಟೆನ್ಸಲ್ಲಿತ್ತಂದರೆ ವಾಸಂಟ್, ವೇರ್ ಇದ್ದರೆ ವೆರೆಂಟ್ ಅಥವಾ ವರಂಟ್, ನೆಗೆಟಿವಲ್ಲಿದ್ದರೆ ಓನ್ಲಿ ಪಾಸಿಟಿವ್ ಹೆಲ್ಪಿಂಗ್ ವರ್ಬನ್ನು ಬರಿಬೇಕು. ಓಕೆ, ವಾಸ್, ವರ್. ಸೊ ಹಾಗಾದರೆ ಹೆಲ್ಪಿಂಗ್ ವರ್ಬನ್ನು ನೋಡೋಣ ಇವಾಗ. ಸೊ ಆಲ್ರೆಡಿ ಏನಪ್ಪ ಅಂದರೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಎಕ್ಸಿಸ್ಟಲ್ಲಿ ಇರುತ್ತೆ. ಓಕೆ, ಸೊ ಹೆಲ್ಪಿಂಗ್ ವರ್ಬನ್ನು ನೋಡಬೇಕು. ಸೊ ಅದು ನೆಗೆಟಿವಲ್ಲಿದ್ದರೆ ಪಾಸಿಟಿವ್ ಮಾಡಬೇಕು, ಪಾಸಿಟಿವಲ್ಲಿದ್ದರೆ ನೆಗೆಟಿವ್ ಮಾಡಬೇಕು. ಓಕೆ, ಐ ವಾಸ್ ಡೂಯಿಂಗ್ ಮೈ ವರ್ಕ್. ಐ ವಾಸ್ ಡೂಯಿಂಗ್ ಮೈ ವರ್ಕಲ್ಲಿ ಸೊ ಹೆಲ್ಪಿಂಗ್ ವರ್ಬ್ ಇಲ್ಲಿ ಏನಿದೆ ಇಲ್ಲಿ ವಾಸ್. ಆ್ಯಂಡ್ ಇಲ್ಲಿ ಏನಾದರೂ ನೆಗೆಟಿವಲ್ಲಿ ಇದೆಯಾ? ಸೊ ಇದು ನೆಗೆಟಿವಲ್ಲಿ ಇಲ್ಲ. ಸೊ ಹಾಗಾದರೆ ನಾವೇನು ಮಾಡಬೇಕಿಲ್ಲೇ ವಾಸಂಟ್ ಐ, ವಾಸಂಟ್ ಐ, ಕ್ವಶನ್ ಮಾರ್ಕ್. ಆ್ಯಂಡ್ ದೆನ್ ಸೆಕೆಂಡ್ ಒನ್, ಮೋಹನ್ ವಾಸ್ ನಾಟ್ ಟೆಲ್ಲಿಂಗ್ ಸ್ಟೋರಿ. ಮೋಹನ್ ವಾಸ್ ಆದ ನಂತರ ನಾಟ್ ಅಂದರೆ ಇದು ನೆಗೆಟಿವಲ್ಲಿದೆ. ಸೊ ಹೀಗಾಗಿ ನಾವೇನಪ್ಪ ಅಂದರೆ ಓನ್ಲಿ ಇಲ್ಲಿ ಏನಪ್ಪ ಅಂದ್ರೆ ವಾಸ್ ಇ ಅಂತ ಬರಿಬೇಕಿಲ್ಲ, ವಾಸ್ ಇ. ಸೊ ಮೋಹನ್ ಅಂದರೆ ನಾವನ್ನ ಇ ಅಂತ ಬರಿಬೇಕು, ನಾವನ್ನ ಡೈರೆಕ್ಟಾಗಿ ವಾಸ್ ಮೋಹನ್ ಅಂತ ಬರಿಬಾರ್ದು. ಸೊ ವಾಸ್ ಇ, ಕ್ವಶನ್ ಮಾರ್ಕ್. ಆ್ಯಂಡ್ ದೆನ್ ನೇಹಾ ವಾಸ್ ಈಟಿಂಗ್ ಬ್ರೆಡ್. ನೇಹಾ ವಾಸ್ ಈಟಿಂಗ್ ಬ್ರೆಡ್ ಅಂದರೆ ಸೊ ಇಲ್ಲಿ ಪಾಸಿಟಿವ್ ಇದೆ. ಸೊ ಹಿಂಗಾಗಿ ನಾವು ಇದನ್ನೇ ಮಾಡಬೇಕು, ಈಗ ನೆಗೆಟಿವ್ ಮಾಡಬೇಕು. ಸೊ ನೆಗೆಟಿವ್ ಬಂದು ಏನಾಗ್ತದ ವಾಸಂಟ್ ಶಿ. ವಾಸಂಟ್ ಶಿ, ಕ್ವಶನ್ ಮಾರ್ಕ್. ಓಕೆ, ಆ್ಯಂಡ್ ದೆನ್ ಫೋರ್ತ್ ಒನ್, ದೇ ವರ್ ಹೆಲ್ಪಿಂಗ್ ಟು ಪೂರ್. They were helping to poor. So helping verb were, and also helping, this is what V1 ing. And then so here, so this one is the positive sentence. So we should write negative helping verb. So negative helping verb ಅಂದ್ರೆ ಏನು ಬರಬೇಕು ನಾವು? weren't. ಸೊ ಸಬ್ಜೆಕ್ಟ್ ಯಾವುದಿದೆ ಇಲ್ಲೇ? ಸೊ ಸಬ್ಜೆಕ್ಟ್ ಬಂದು ದೇ, weren't they. And then question mark. And sixth one, tense, past perfect tense. Past perfect tense ಅಂತಂದರೆ ಅಲ್ಲಿ ಹೆಲ್ಪಿಂಗ್ ವರ್ಬ್ ಆ್ಯಡ್ ಇರುತ್ತೆ. ಸೊ ಆ ಇಂದ ದೇವರೆಗೂ ಥರ್ಡ್ ಪರ್ಸನ್ ಸಿಂಗುಲರ್ ಬಂದರೂ ಕೂಡ ನಾವು ಅಲ್ಲಿ ಹೆಲ್ಪಿಂಗ್ ವರ್ಬ್ ಆ್ಯಡನ್ನು ಯೂಸ್ ಮಾಡಬೇಕು. ಆ್ಯಂಡ್ ಪರ್ಫೆಕ್ಟ್ ಟೆನ್ಸ್ ಅಂತ ಬಂದಾಗ ಅಲ್ಲಿ V3 ವರ್ಬ್ ಇರುತ್ತೆ, ಹೌದಾ? ಸೊ ಹೀಗಾಗಿ ಏನಪ್ಪ ಅಂದರೆ ಹ್ಯಾಡ್ ಪ್ಲಸ್ V3. ಸೊ ದಿಸ್ ಈಸ್ ವಾಟ್, ಸೊ ಶಾರ್ಟ್ ಫಾರ್ಮುಲಾ ಇದು, ಹ್ಯಾಡ್ ಪ್ಲಸ್ V3. ಹಾಗಾದರೆ ಹ್ಯಾಡ್ ಏನಾಗುತ್ತೆ? ಹ್ಯಾಡಂಟ್ ಆಗುತ್ತೆ. ಹಾಗಾದರೆ ಐ ಹ್ಯಾಡ್ ಗಾನ್ ಟು ಮೈಸೂರ್. ಐ ಹ್ಯಾಡ್ ಗಾನ್ ಟು ಮೈಸೂರ್ ಅಂದರೆ ಸೊ ಇದು ಅಫರ್ಮೇಟಿವ್ ಸೆಂಟೆನ್ಸ್. ಸೊ ನಾವು ಇದನ್ನೇ ಮಾಡಬೇಕೀಗ ನೆಗೆಟಿವ್ ಮಾಡಬೇಕು. ದಟ್ ಮೀನ್ಸ್ ಇಲ್ಲಿರುವಂತಹ ಪಾಸಿಟಿವ್ ಹೆಲ್ಪಿಂಗ್ ವರ್ಬನ್ನು ನೆಗೆಟಿವ್ ಹೆಲ್ಪಿಂಗ್ ವರ್ಬನ್ನಾಗಿ ಮಾಡಬೇಕು. ಹಾಗಾದರೆ ಇಲ್ಲಿ ಸಬ್ಜೆಕ್ಟ್ ಯಾವುದು? ಐ, ಹ್ಯಾಡಂಟ್ ಐ. Okay, and then children had played in the ground. So children had played in the ground. So here the helping verb is had, and also V3 form ಯಾವುದಿಲ್ಲ? played. ಸೊ ಇಲ್ಲಿ ಸಬ್ಜೆಕ್ಟ್ ಬಂದು ಚಿಲ್ಡ್ರನ್. ಓಕೆ, ಹಾಗಾದರೆ ಸೊ ಇಲ್ಲಿ ಪಾಸಿಟಿವ್ ಇದೆ, ಇದು ನಾವು ಇದನ್ನು ನೆಗೆಟಿವ್ ಮಾಡಬೇಕು. ಸೊ ನೆಗೆಟಿವ್ ಮಾಡಬೇಕಾದ್ರೆ ಹೆಲ್ಪಿಂಗ್ ವರ್ಬ್ಗೆ ಏನು ಮಾಡಬೇಕು? ನಾಟನ್ನು ಬರಿಬೇಕು. ಸೊ ದಟ್ ಮೀನ್ಸ್ ಹ್ಯಾಡಂಟ್. ಹ್ಯಾಡಂಟ್ ಅಂತ ಬರೆದ ನಂತರ ಸೊ ಚಿಲ್ಡ್ರನ್ ಮೀನ್ಸ್ ಹ್ಯಾಡಂಟ್ ಚಿಲ್ಡ್ರನ್ ಅಂತ ಬರಿಬಾರ್ದು ನಾವಲ್ಲಿ. ಚಿಲ್ಡ್ರನ್ ಅಂತಂದರೆ ದೇ, ಹ್ಯಾಡಂಟ್ ದೇ, ಕ್ವಶನ್ ಮಾರ್ಕ್. ಆ್ಯಂಡ್ ದೆನ್ ಕಿರಣ್ ಹ್ಯಾಡ್ ಸೇವ್ಡ್ ಎ ಚೈಲ್ಡ್.
ಸೊ ಕಿರಣ್ ಹ್ಯಾಡ್ ಸೇವ್ಡ್ ಎ ಚೈಲ್ಡ್. ಸೊ ಹೆಲ್ಪಿಂಗ್ ವರ್ಬ್ ಆಡ್. ಸೊ ಇದೇನಾಯ್ತದು ಹ್ಯಾಡಂಟ್. ಅಂಡ್ ದೆನ್ ಸಬ್ಜೆಕ್ಟ್ ಒಂದು ಕಿರಣ್. ಸೊ ಕಿರಣ್ ಅಂದ್ರೆ ನಾವೇನು ಬರಿಬೇಕಲ್ಲಿ ಕಿರಣ್ ಅಂತ ಬರಿಬಾರ್ದು. ಸೊ ಕಿರಣ್ಗೆ ಬದಲಾಗಿ ಹಿ ಅಂತ ಬರಿಬೇಕು. ಹ್ಯಾಡಂಟ್ ಇ. ಯಾಕಂದ್ರೆ ನಾವು ಕ್ವಶನ್ ಟ್ಯಾಗಲ್ಲಿ ಪ್ರೊನೌನ್ಸ್ಗಳನ್ನು ಯೂಸ್ ಮಾಡಬೇಕು. ಓಕೆ, ನೇಮನ್ನು ಹಾಕಂಗಿಲ್ಲ. ಮೇಲ್ ನೇಮ್ ಇದ್ರೆ ಹಿ, ಫಿಮೇಲ್ ನೇಮ್ ಇದ್ರೆ ಶಿ. ಸೊ ಬೈ ಚಾನ್ಸ್ ಏನಾದರೂ ಮಟೀರಿಯಲ್ಸ್ ಅಥವಾ ಥಿಂಗ್ಸ್ಗಳು ಏನಾದರೂ ಇದ್ರೆ ನಾವಲ್ಲಿ ಇಟ್ ಅಂತ ಬರಿಬೇಕು. ಆ್ಯಂಡ್ ದೆನ್ ಫೋರ್ತ್ ಒನ್, ದೇ ಹ್ಯಾಡ್ ನಾಟ್ ಲರ್ನ್ಟ್ ಇಂಗ್ಲೀಷ್. ಸೊ ದೇ ಹ್ಯಾಡ್ ನಾಟ್ ಲರ್ನ್ಟ್ ಅಂದರೆ ನೆಗೆಟಿವ್ ಸೆಂಟೆನ್ಸ್. ಈ ಸೆಂಟೆನ್ಸಲ್ಲಿ ನಾಟ್ ಇದೆ ಅಂದರೆ ನಾವು ನಾಟನ್ನು ಬರಿಬಾರ್ದು. ಸೊ ಕೇವಲ ಏನು ಬರಿಬೇಕು ನಾವಲ್ಲಿ ಹ್ಯಾಡನ್ನು ಮಾತ್ರ ಬರಿಬೇಕು. ಹ್ಯಾಡ್ ದೆ. ಹ್ಯಾಡ್ ದೆ ಕ್ವಶನ್ ಮಾರ್ಕ್. ಓಕೆ, ಸೊ ದಿಸ್ ಈಸ್ ವಾಟ್ ಕ್ವಶನ್ ಟ್ಯಾಗ್ಸ್. ಹಾಗಾದರೆ ಸೊ ಇವತ್ತಿನ ಒಂದು ಕ್ಲಾಸಲ್ಲಿ ನಾವೇನಪ್ಪ ಅಂದರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ವರೆಗೆ ಇವತ್ತು ನಾವೇನಪ್ಪ ಅಂದ್ರೆ ಸೊ ಇಲ್ಲೇ ಸ್ಟಡಿ ಮಾಡಿದ್ವಿ, ಹೌದಾ. ಆ್ಯಂಡ್ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೇನಪ್ಪ ಅಂದರೆ ಫ್ಯೂಚರಲ್ಲಿ ದಟ್ ಮೀನ್ಸ್ ಈ ಶಾಲ್ ವಿಲ್ ಬಂದಾಗ ಹೇಗೆ ನಾವು ಕ್ವಶನ್ ಟ್ಯಾಗನ್ನು ಮಾಡಬೇಕು, ಆ್ಯಂಡ್ ಕ್ಯಾನ್ ಬಂದಾಗ ಯಾವ ಥರ, ಶುಡ್ ಬಂದಾಗ ಯಾವ ಥರ, ಸೊ ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಟೀಚ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.